ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್, ನಿಮಗೆ ನಂಬರ್ ಕಳಿಸಿದ್ವಿ. ಆದಷ್ಟು ಬೇಗ ಹುಡುಕೋ ಪ್ರಯತ್ನ ಪಡಿ ಸರ್, ತುಂಬಾ ಅನುಕೂಲ ಆಗುತ್ತೆ. ಆಗ್ಲಿ ಸೂರ್ಯ ಅವರೇ. ಎಲ್ಲ ಕೋಡ್ ವರ್ಡ್ ಅಲ್ಲಿ ಇದೆಯಲ್ಲ, ಇರ್ಲಿ, ನೋ ಪ್ರಾಬ್ಲಮ್. ಸೂರ್ಯ ಅವರೇ, ನನ್ಗೊಂದಿನ ಟೈಮ್ ಕೊಡಿ, ವಿಚಾರಿಸಿ ಹೇಳ್ತೀನಿ. ಇನ್ನೇನಾದ್ರೂ ಹೇಳೋದಿದೆಯಾ ಸೂರ್ಯ ಅವರೇ? ಏನಿಲ್ಲ ಸರ್, ನೀವು ನಮಗೋಸ್ಕರ ಎಷ್ಟು ಸಮಯ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ನೀವು ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನಿಮಗೋಸ್ಕರ ಏನೇ ಕೆಲಸ ಮಾಡೋಕ್ಕೂ ನಾನು ಸಿದ್ಧವಾಗಿರ್ತೀನಿ ಸೂರ್ಯ ಅವರೇ. ಜಸ್ಟ್ ಒಂದು ಮಿಸ್ ಕಾಲ್ ಕೊಡಿ ಸಾಕು, ನಾನು ಹಾಜರಾಗ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಸಿಗ್ತೀನಿ. ಸಿಗೋಣ ಸೂರ್ಯ ಅವರೇ. ನಮಸ್ತೆ. ಅಲ್ಲ, ಇವ್ರು ಯಾವಾಗಲೂ ಯಾವುದಾದ್ರೂ ಒಂದು ರಿಸ್ಕ್ ಇರೋ ಕೆಲಸನೇ ತಗೊಂಬರ್ತಾರಲ್ಲ. ಛೇ, ಇರಲಿ. ಭಾರತದಲ್ಲಿ ಇತ್ತೀಚೆಗೆ ಬಾಂಡ್ಲಿ ನಾಗೇಂದ್ರಣ್ಣ, ಏನ್ ವಿಷಯ? ಅದು ಕಳ್ಳ ಮಾರ್ಗದಲ್ಲಿ ಒಂದು ಅಯ್ಯ ಮುಚ್ಚಣ ಬಾಯಣ್ಣ. ನಿಂಗೇನ್ ಕಾಮನ್ ಸೆನ್ಸ್ ಇಲ್ವಲ್ಲಣ್ಣ? ಯಾಕೋ ನಮ್ಗೆ ಟೈಮ್ ಇಲ್ಲಣ್ಣ. ಬೇಗ ಬೇಗ ಹುಡುಗಿನ ಕರೆದು ಟೆಸ್ಟ್ ಮಾಡೋಣ. ಟೆಸ್ಟ್ ಮಾಡ್ಬೇಡ ಅಂತೀಯ? ಅಯ್ಯೋ ಅಯ್ಯೋ ಯಜಮಾನ್ರೆ, ಟೆಸ್ಟ್ ಮಾಡ್ಬೇಕು ಅಂತ ತಾನೇ ನಾವಿಲ್ಲಿ ಇರೋದು. ಹಾಗಾದ್ರೆ ಕಾಫಿ ತರೋ ಕೇಳಲ್ಲ, ಟೀ ತರೋ ಕೇಳಲ್ಲ? ಓ, ಏನ್ ನಾವು ಹೈವೇ ಟ್ರಿಪ್ ಬಂದಿದೀವಿ, ಟೀ ಬ್ರೇಕ್ ನಿಲ್ಸ್ಬಿಟ್ಟು ಯಾವ್ದು ಕುಡಿಲಿ ಅಂತ ಗೊತ್ತಾಗದೆ ಕನ್ಫ್ಯೂಸ್ ಮಾತಾಡ್ದಂಗ್ ಮಾತಾಡ್ತೀಯಲ್ಲಣ್ಣ. ನಾವೇನ್ ಕುಡಿತೀವ? ಯಾವ್ದೋ ಒಂದ್ ತರ ಕೇಳೋಣ. ಅಲ್ಲ ಕಣೋ, ಹಾಲು ಹೊಡೆದೋಗಿರೋ ವಿಷಯ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಬೆಸ್ಟ್ ಬಾದಾಮಿ ತರ ಕೇಳಿ ಯಜಮಾನ್ರೆ. ಏನ್ ತಲೆನ ನಿಂದು? ಸೂಪರ್ ಸೂಪರ್ ಕಣ. ನನ್ ಶಿಷ್ಯ ಅಂತ ಹೇಳ್ಕೊಳಕ್ ಹೆಮ್ಮೆ ಪಡ್ತೀನಿ ಕಣ. ಅಡ ಸುಮ್ನಿರು, ಅವ್ರು ಬಂದ್ಬಿಡ್ತಾರ. ಅಮ್ಮ, ಸುರ್ವಿ 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 ಸುರಭಿ ಸುರಭಿ. ಹಾಪ ಬಂದೆ. ಏನಪ್ಪ? ಅದು ನಾಗು ಎಲ್ಲೋ ಹೋಗಿದ್ದಾಳೆ. ಕುಡಿಯೋಕೆ ಒಂದು ಲೋಟ ಹಾಲು ಬೇಕಿತ್ತಲ್ಲಮ್ಮ. ಹಾಲ? ಹಾಲ್ ನೀನ್ ಕುಡಿಯೋದೇ ಇಲ್ವಲ್ಲಪ್ಪ? ಅಯ್ಯೋ ಯಜಮಾನ್ರೆ, ನೀವ್ ಬಾದಾಮಿ ಹಾಲು ಕುಡಿಬೇಕು ಅಂತ ಹೇಳಿದ್ರೆ. ಹೌದೌದು, ಬಾದಾಮಿ ಹಾಲು ಬೇಕಮ್ಮ. ಹಾ, ತಂದೆಪ್ಪ. ಏನಣ್ಣ ನೀನು ಕೊಟ್ರ ಒಂದ್ ಡೈಲಾಗ್ ನ ನೆಟ್ ಹೇಳಲ್ಲ, ಸ್ಟ್ಯಾಂಡ್ ಹಾಕೊಂಡ್ ಸೈಕಲ್ ಹೊಡಿತೀಯ. ನೆಟ್ ಹೇಳಿದ್ರೆ 2 ದಿನ ಡೇಟ್ ಜಾಸ್ತಿ ಸಿಕ್ತಿತ್ತು ಗೊತ್ತಾ? ಅದು ಹಂಗಲ್ಲ ಕಣೋ, ಅವಳ ಒಳಗಡೆ ಒಂದು ದುಷ್ಟ ಶಕ್ತಿ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತು, ತೋದಲ್ಬಿಟ್ಟೆ. ಯಜಮಾನ್ರೆ, ಅವ್ರ ಮೈಯಲ್ಲಿ ಏನಾದ್ರು ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಕ್ ತಾನೇ ನಾವಿಲ್ಲಿ ಬಂದಿರೋದು. ಈಗೇನು ಹೆದರ್ಕೋಬೇಡಿ. ಅಲ್ಲಿ ಕೃಷ್ಣ, ನನ್ನ ಶಿಷ್ಯ ಆಗಿದ್ದಕ್ಕೂ ಶಬಾಸ್ ಕಣ. ನನ್ನ ಮನಸ್ಸನ್ನ ಗೆದ್ದು ಬಿಟ್ಟೆ. ದಿನ ನನ್ ಜೊತೆ ಮಲಗಿದ್ದು ನನ್ನ ಧೈರ್ಯನೆಲ್ಲ ನೀನೇ ಎತ್ಕೊಂಡ್ಬಿಟ್ಟಲ್ಲೋ. ಲೇ, ಏನೋ ಅಂದೆ ನೀನು ನನ್ನ ಜೊತೆ ಬಂದು ಮಲ್ಕೋಣ, ನನ್ನ ಧೈರ್ಯ ಎಲ್ಲ ನಿನಗೆ ಬರ್ತದೆ. ಅಯ್ಯಪ್ಪ ಅಣ್ಣ, ಇವಾಗ ಹೋಗಿ ಕೆಲಸ ಮಾಡು, ಅವ್ರು ಬಂದ್ಬಿಡ್ತಾರ. ಹಿಡ್ಕಳ ಅಯ್ಯಪ್ಪ, ಹಿಡ್ಕಳ ನನ್ನ ಮಗನೇ. ಇದ್ಯಾಕಮ್ಮ 3 ಲೋಟ ತಂದೆ? 3 ಜನ ಇದೀರಲ್ಲ, ಅದಕ್ಕೆ ತಗೊಂಬಂದೆ. ಅಯ್ಯೋ ನಮ್ಗೆ ಯಾಕೆ ತರಕ್ ಹೋದ್ರಿ? ಪರವಾಗಿಲ್ಲ, ತಗೋಪ್ಪ. ಅಯ್ಯೋ, ಇದೇನಮ್ಮ ಹಾಲ್ನಲ್ಲಿ ಕೆನೆ ಇದೆ. ಕೆನೆ ಇದ್ರೆ ನಾನು ಕುಡಿಯಲ್ಲ ಅಲ್ವೇನಮ್ಮ? ಸರಿಪಾ, ನೀನ್ ಇದ್ರಲ್ಲಿರೋದ್ ಕುಡಿ, ಇದನ್ನ ಗೋಪಾಲಕೃಷ್ಣ ಕುಡಿತಾರೆ. ನಾನು ಕುಡಿಯಲ್ಲ, ಕೆನೆ ಎಲ್ಲ ಫ್ಯಾಟ್ ಆಗ್ಬಿಡುತ್ತೆ. ಸರಿ, 1 ನಿಮಿಷ ಶೋಧಿಸ್ಕೊಂಡ್ ಬಂದ್ಬಿಡ್ತೀನಿ. ಬೇಡಮ್ಮ, ಹಾಗೆ ಕೈಯಲ್ಲೇ ತೆಗಿ, ಬೆರಳು ಹಾಕಿ ತೆಗಿಯಮ್ಮ, ಪರವಾಗಿಲ್ಲ. ಹಾ, ಅಯ್ಯೋ ಅಮ್ಮೋರೆ ಅಮ್ಮೋರೆ ಅಮ್ಮೋರೆ, ಕೊಡಿ, ನಾನು ಕೊಡ್ತೀನಿ.
ಸುರ್ಭಿ ಬೆಳಿಗ್ಗೆಯಿಂದ ತುಳಸಿ ಪೂಜೆ ಮಾಡೋದನ್ನೇ ಮರ್ತು ಬಿಟ್ಟಿದ್ದಾರೆ. ಸ್ವಲ್ಪ ಹೋಗಿ ಮಾಡ್ಕೊಂಬಂದ್ಬಿಡಮ್ಮ. ಹಾ ಸರಿನಪ್ಪ. ನಿಂಗೆ ಕಾಮನ್ ಸೆನ್ಸ್ ಇದೆಯಣ್ಣ? ನಿನ್ನ ಕಟ್ಕೊಂಡು ಹೆಂಗ್ ಜೀವನ ನಡೆಸೋದು? ಕಾಮನ್ ಸೆನ್ಸೇ ಇಲ್ವಲ್ಲಣ್ಣ. ತುಳಸಿ ಪೂಜೆ ಮಾಡಕ್ ಯಾಕಣ್ಣ ಹೇಳ್ದೆ? ಅಯ್ಯಪ್ಪ. ಲೇ, ಈ ಟೆಸ್ಟ್ ಪಾಸ್ ಫೇಲು ಇನ್ನೂ ನಮಗೆ ಗೊತ್ತಿಲ್ವಲ್ಲೋ, ಅದಕ್ಕೆ ಮುಂದಿನ ಟೆಸ್ಟ್ಗೆ ಪ್ರಿಪರೇಷನ್ಗೆ ಅಂತ ಅವಳನ್ನ ಕಳಿಸ್ದೆ. ಏನ್ ತಲೆನಣ್ಣ ನಿಂದು? ಈ ತರ ಯೋಚನೆ ಮಾಡಿನೇ ನಿನ್ ತಲೆಯಲ್ಲಿರೋ ಕೂದಲೆಲ್ಲ ಉದುರೋಗಿರೋದು. ಒಳ್ಳೆ ಟ್ಯಾಲೆಂಟ್ ಅಣ್ಣ. ಆಗೇನೋ ಹೇಳ್ತಿದ್ದೆ ಅವನಿಗೆ, ನೀನ್ ನನ್ ಜೊತೆ ಬಾರೋ ಕಲ್ತ್ಕೋ ಅಂತ. ಈಗ ನಾನ್ ನಿನ್ಗೆ ಹೇಳ್ತಾ ಇದ್ದೀನಿ, ನೀನ್ ನನ್ ಜೊತೆ ಬಾರೋ ಕಲ್ತ್ಕೋ. ಅಣ್ಣ ನೀನ್ ಹೇಳಿದ್ಮೇಲೆ ಮುಗಿತಣ್ಣ. 24x7 ನಿನ್ ಜೊತೆನೆ ಇದ್ದು ಬಿಡ್ತೀನಿ. ನಾಗಲಕ್ಷ್ಮಿ ಅವ್ರ ಔಟು, ನಾನಿನ್ನು ಅಲ್ಲ ಬುದ್ಧಿ ಕಲ್ತ್ಗಳ ಕಣ. ಅಯ್ಯೋ ಯಜಮಾನ್ರೆ ಇಲ್ಲಿ ಏನು ಹಾಲು ಹೊಡೆದೋಗಿದೆ. ಲೇ ಗೋಪಾಲ, ಹಾಲು ಒಡೆದೋಗಿದೆಯಲ್ಲೋ. ಆ ಹುಡುಗಿ ಮೈಯಲ್ಲಿ ದೆವ್ವ ಇರೋದು ಫಿಕ್ಸ್ ಅಣ್ಣ. ಗೋಪಾಲ, ಹಾಗಾದ್ರೆ ನೀನ್ ತಡ ಮಾಡೋದ್ ಬೇಡ, ನೆಕ್ಸ್ಟ್ ಟೆಸ್ಟ್ಗೆ ಹೊರಟ್ಬಿಡೋಣ. ಲೊಕೇಶನ್ ಚಿಪ್. ಏನಣ್ಣ, ಎರಡು ಕನಸು ಕಲ್ಪನಾ ಅವ್ರ ರೇಂಜ್ಗೆ ಇಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾವಳಲ್ಲಣ್ಣ. ಗೋಪು, ಅವಳ ಎಕ್ಸ್ಪ್ರೆಷನ್ ಮುಖ್ಯ ಅಲ್ಲ ಕಣೋ, ನಾವು ಮಾಡ್ತಿರೋ ಎಕ್ಸ್ಪೆರಿಮೆಂಟ್ಗೆ ಸಿಗೋ ರಿಸಲ್ಟ್ ಮುಖ್ಯ. ಲೇ ತಗೊಂಡೋಗಿ ಕೊಡ. ಕೃಷ್ಣ, ಈ ಹೂ ಅವಳ ಕೈ ಸೋಕಿ ಬಾಡೋಗಿಲ್ಲ ಅಂದ್ರೆ ನಮ್ ಜೀವ ಉಳಿಯುತ್ತೆ. ಬಾಡೋಗ್ಬಿಟ್ರೆ ಬಾಯಿಗೆ ಬರುತ್ತೆ ಹಾ, ನಮ್ ಜೀವ. ಹೋಗು, ತಡ ಮಾಡಬೇಡ, ಹೋಗು. ಆಯ್ತು, ನಾನು ಇದನ್ನ ಕೊಟ್ಟು ಆ ಕಡೆ ಕಾಯ್ತಿರ್ತೀನಿ. ಹೋಗು ಹೋಗು ಹೋಗು. ಕೃಷ್ಣ, ಇದೇ ನಮ್ಮವ್ರೆ, ಹೂ ಹಾಕ್ತೇನೆ ಪೂಜೆ ಮಾಡ್ತಿದ್ದೀರಾ? ಆ, ಕೃಷ್ಣ ಎಲ್ಲ ಕಡೆ ಹುಡುಕ್ತೆ, ಹೂ ಎಲ್ಲೂ ಸಿಗ್ಲೇ ಇಲ್ಲ. ಮೋಸ್ಟ್ಲಿ ಅಮ್ಮ ಎಲ್ಲೋ ಇಟ್ಟಿರ್ಬೇಕು ಅನ್ಸುತ್ತೆ. ನೀವು ದೇವ್ರ ಕೋಣೆ ಹತ್ರ ಸರಿಗ್ ನೋಡ್ಲಿಲ್ಲ ಅಂತ ಅನ್ಸುತ್ತೆ. ಓ, ತಗೊಳ್ಳಿ ಅಮ್ಮವ್ರೆ, ಹೂ ಹಾಕ್ಬಿಡಿ. ತುಂಬಾ ಥ್ಯಾಂಕ್ಸ್.